ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಒಂದು ಭಯಾನಕವಾದ ಸನ್ನಿವೇಶ. ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಅಳತಾ ಇರುವ ಸಂದರ್ಭ, ಚಿಂತಾಜನಕವಾದ ಪರಿಸ್ಥಿತಿ. ಭೀಮಸೇನ ದೇವರು ಹೊರಗಿನಿಂದ ಕೇಳಿಸಿಕೊಳ್ತಾ ಇದ್ದಾರೆ. ಆ ಚಿಂತಾಜನಕವಾದ ಸ್ಥಿತಿಯನ್ನ ಕಂಡು ದಯಾಶೀಲರಾದ ಭೀಮಸೇನ ದೇವರು ಕುಂತಿಗೆ ಕೇಳಿಕೊಳ್ತಾರೆ, ಒಳಗೆ ಹೋಗಿ ನೋಡು, ಏನಿದು ಪರಿಸ್ಥಿತಿ, ಯಾಕೆ ಈ ತರಹದ ಆಕ್ರಂದನ ಕೇಳಿ ಬರ್ತಾ ಇದೆ ಅಂತ. ಎದ್ದು ಹೋಗಿ ನೋಡುವಷ್ಟು ಸೌಜನ್ಯ ಅಥವಾ ಉತ್ಸಾಹ ಇರ್ಲಿಲ್ವೇ ಭೀಮಸೇನ ದೇವರಲ್ಲಿ? ಇಂತಹ ಧರ್ಮದ ಕಾರ್ಯ ಬಂದಾಗ ಪುಟುದೇಳುವಂತಹ ಭೀಮಸೇನ ದೇವರು ಚೈತನ್ಯ ಮೂರ್ತಿ, ಉತ್ಸಾಹ ಮೂರ್ತಿ ಅಂತನಿಸಿಕೊಂಡಂತಹ ಮಹಾನುಭಾವರು. ಅಂತಹ ಭೀಮಸೇನ ದೇವರು ಈ ತರಹದ ಸಂದರ್ಭ ಬಂದಾಗ ತಾವೇ ಎದ್ದು ಹೋಗಿ ನೋಡಿ ಆ ಕಷ್ಟದ ಸ್ಥಿತಿಯನ್ನ ಸುಧಾರಿಸಬಹುದಾಗಿತ್ತಲ್ಲ ಎಂಬ ಪ್ರಶ್ನೆ ಬರಬಹುದು. ಆದರೆ ಭೀಮಸೇನ ದೇವರ ದೃಷ್ಟಿಯೇ ಬೇರೆ. ಸಮಗ್ರ ಪುರುಷ ಸಮಾಜಕ್ಕೇನೆ ಒಂದು ದೊಡ್ಡದಾದ ನೀತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಭೀಮಸೇನ ದೇವರು. ಸ್ತ್ರೀ ಬಾಲ ಸಂಯುತ ಗೃಹೇ ಶಿಶುಲಾಲನಾದವು ಲಜ್ಜೇದಿತಿ ಸ್ಮ. ಚಿಕ್ಕ ಮಕ್ಕಳ ಧ್ವನಿ ಇದೆ, ಹೆಣ್ಣು ಮಕ್ಕಳ ಧ್ವನಿ ಇದೆ. ಮಕ್ಕಳು ಅಳತಾ ಇರುವಾಗ ತಾಯಂದಿರು ಹಾಲು ಕುಡಿಸುವುದು ಸಹಜವಾದ ಕ್ರಿಯೆ. ಆ ತರಹದ ಸಂದರ್ಭದೊಳಗೆ ಪರಪುರುಷರು ತಕ್ಷಣಕ್ಕೆ ಒಳಗೆ ಹೋದರೆ ಸ್ತ್ರೀಯರಿಗೆ ಲಜ್ಜೆ ಬರಬಹುದು. ಆ ತರಹದ ಒಂದು ಮುಜುಗರಕ್ಕೆ ಸ್ತ್ರೀಯರನ್ನ ಹಾಕುವುದು ಸರಿಯಲ್ಲ, ಇದು ಪುರುಷನ ಧರ್ಮವಲ್ಲ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ಭೀಮಸೇನ ದೇವರು ಅಂತಹ ಭಾರೀ ಆಕ್ರಂದನ ಕೇಳಿ ಬರ್ತಾ ಇದ್ದದ್ದರಿಂದ ಕಷ್ಟದಿಂದ ಪ್ರಜೆಗಳ ರಕ್ಷಣೆ ಮಾಡುವ ತಮ್ಮ ರಾಜಧರ್ಮ ಒಂದು ಕಡೆಗೆ ಒತ್ತಡದಿಂದ ಪ್ರೇರಿಸಿದರೂ ಕೂಡ ಈ ಕಡೆಗೆ ಪುರುಷ ಧರ್ಮ ಅದನ್ನೂ ಬಿಡಬಾರದು ಅಂತನ್ನೋದನ್ನ ಪುರುಷರಿಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು ಭೀಮಸೇನ ದೇವರು ಕುಂತಿಯನ್ನ ಕೊಟ್ಟು ಕಳಿಸ್ತಾರೆ ಒಳಗಡೆಗೆ. ಕುಂತಿ ಒಳಗೆ ಬಂದು ಪರಿಸ್ಥಿತಿಯನ್ನ ತಿಳಿದುಕೊಂಡು ಭೀಮಸೇನ ದೇವರಿಗೆ ತಿಳಿಸ್ತಾಳೆ. ಅಲ್ಲಿ ನಡೆದ ಸಂದರ್ಭ, ಬಕಾಸುರನಿಗೆ ಪ್ರತಿನಿತ್ಯದಲ್ಲಿ ಒಬ್ಬರನ್ನ ಕೊಡಬೇಕಾಗಿತ್ತು. ತಿನ್ನೋದಕ್ಕೆ ಒಬ್ಬ ನರನ ಆಹುತಿ, ಯಾವುದೋ ಒಂದು ಪ್ರಾಣಿಯನ್ನ ಕೊಡಬೇಕು, ಅರ್ಥಾತ್ ಮನುಷ್ಯನನ್ನ ಕೊಡಬೇಕು. ಈ ಊರು ಬಿಟ್ಟು ಹೋಗೋಣ ಅಂತ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ, ಇದೇ ಊರೊಳಗಿರಬೇಕು ಅಂದಿ. ನೋಡಿ ಈಗ ಯಾರು ಸಾಯ್ಲಿಕ್ಕೆ ಹೋಗ್ತಾರೆ, ಮನೆಗೆ ಒಬ್ಬರಂತೂ ನಿತ್ಯವೂ ಒಬ್ಬೊಬ್ಬರು ಕೊಡ್ತಾ ಹೋಗ್ತಾ ಇದ್ದು. ಇವತ್ತು ಯಾರು ಹೋಗಬೇಕು ಅಂತ ಸಮಸ್ಯೆ. ನನಗೋಸ್ಕರವಾಗಿ ನೀವಿದ್ದೀರಲ್ಲ, ಹಾಗಾದರೆ ನಾನೇ ಹೋಗ್ತೇನೆ ಅಂತ ಹೆಂಡತಿ ಅಂತಾಳೆ.
ಸಣ್ಣ ಮಗು ಹೇಳುತ್ತದೆ ಒಂದು ಹುಲ್ಲು ತೋರಿಸಿ, ಈ ಹುಲ್ಲಿನಿಂದ ನಾನು ಬಕಾಸುರನನ್ನ ಕೊಂದು ಬರ್ತೇನೆ, ನೀವ್ಯಾರೂ ಹೋಗಬೇಡಿ ಅಂತ ಆ ಹುಡುಗ ಹೇಳ್ತಾನೆ. ಏನೂ ತಿಳಿಯದೇ ಇದ್ದ ಮಗು ಅಂತ ಅದನ್ನ ಬಿಟ್ಟು ಬಿಡ್ತಾರೆ. ಆದರೆ ಸ್ವಲ್ಪ ವಯಸ್ಸು ಬಂದಂತಹ ಒಬ್ಬ ಕನ್ನಿಕೆ, ಕನ್ಯಾವಸ್ಥೆಯಲ್ಲಿರತಕ್ಕಂತಹ ಒಬ್ಬ ಸಣ್ಣ ಹೆಣ್ಣು ಮಗಳು ಎದ್ದು ನಿಂತಂತಾಳೆ, ನಾನು ಹೋಗ್ತೇನೆ. ಗಂಡು ಮಗು ಆದರೇನು, ನೀನಾದರೇನು, ಯಾರಾದರೂ ಅಷ್ಟೇ, ನೀವಿಬ್ಬರು ಸಣ್ಣ ಮಕ್ಕಳು, ನೀವು ಹೋಗುವುದು ಸರಿಯಲ್ಲ ಅಂತಂದಾಗ ಅವಳು ಉತ್ತರ ಕೊಡ್ತಾಳೆ. ಕನ್ಯಾ ಚೈನ ಮಹಮೇಮಿ ನ ಕನ್ಯಯಾರ್ಥ. ಅವಳಂತಾಳೆ, ನಾನು ಹೋಗ್ತೇನೆ, ನನ್ನಿಂದ ಏನು ಲಾಭ? ಅರ್ಥೋ ಹಿ ಕನ್ಯಾ ಪರಕೀಯೇ ಏವ. ನೀವು ಕೊನೆವರೆಗೂ ನನ್ನನ್ನು ಇಟ್ಟುಕೊಂಡು ಸಾಕುವವರಿದ್ದೀರಾ? ಇಲ್ಲ, ಇವತ್ತಿಲ್ಲ ನಾಳೆ ಮನೆ ಬಿಟ್ಟು ಹೊರಗೆ ಕಳಿಸುವವರೇ ಇದ್ದೀರಿ. ಹೊರಗೆ ಕಳಿಸುವುದಕ್ಕಾಗೇನೆ ನನ್ನನ್ನು ಪಡೆದದ್ದು ನೀವು. ಎಲ್ಲಿಯೋ ಒಂದು ಮನೆಗೆ ಕೊಟ್ಟು ಕಳಿಸ್ತೀರಿ. ಮನೆಗೆ ಹೋಗುವುದರ ಬದಲು ಮಸಣಕ್ಕೆ ಹೋಗ್ತೇನೆ, ನಿಮ್ಮ ಮನೆಯಿಂದ ಬಿಟ್ಟಂತೂ ಹೋಗುವುದು ಖರೆ ಅಲ್ಲ. ನಕನ್ಯಯಾರ್ಥ, ನನ್ನಿಂದ ನಿಮಗೇನು ಪ್ರಯೋಜನ ಇದೆ ಹೇಳಿ? ಆ ಹುಡುಗ ಆದ್ರೆ ನಿಮ್ಮ ಮನೆತನವನ್ನು ಮುಂದುವರಿಸಿಕೊಂಡು ಹೋಗ್ತಾನೆ, ನಿಮಗೊಂದು ಕೀರ್ತಿ ತರ್ತಾನೆ, ನಿಮಗೇನೋ ವಿಶೇಷವಾಗಿ ಇದ್ದಾಗ ಸೇವೆ ಮಾಡ್ತಾನೆ, ಸತ್ ಮೇಲೆ ನಿಮ್ ಶ್ರಾದ್ದ ಮಾಡ್ತಾನೆ. ನಾನೇನೂ ಮಾಡ್ಲಿಕ್ಕಿಲ್ಲ, ಹಾಗಾದ್ರೆ ನಾನು ಯಾಕಿರ್ಬೇಕು? ನಕನ್ಯಯಾರ್ಥ, ನಾನು ತಿರುಗಿ ಹೋಗ್ತೇನೆ. ನನ್ನನ್ನ ಮತ್ತೊಬ್ಬರ ಮನೆಗೆ ಕಳಿಸೋದಕ್ಕಿಂತಲೂ ನಾನು ಮಸಣಕ್ಕೆ ಹೋಗುವುದಕ್ಕೂ ಸಿದ್ಧ ಅಂತ ಹೆಣ್ಣು ಮಗಳು, ಚಿಕ್ಕ ವಯಸ್ಸಿನ ಕನ್ನಿಕೆ ಮಾತಾಡ್ತಾಳೆ. ಅದನ್ನ ಕೇಳಿದ್ದೇ ತಡ ಆ ಬ್ರಾಹ್ಮಣನಲ್ಲಿ ಇರತಕ್ಕಂತಹ ಎಲ್ಲ ವಿಧವಾದ ಶಾಸ್ತ್ರದ ಜ್ಞಾನ ಜಾಗೃತವಾಗಿ ತಕ್ಷಣಕ್ಕೆ ಅದಕ್ಕೆ ಧಿಕ್ಕಾರವನ್ನು ಹೇಳ್ತಾನೆ. ಇತ್ಯುಕ್ತ ಆಹ ಧಿಗಿತಿ ಸ್ಮ ಸವಿಪ್ರವರೀಯ. ಖಬರ್ದಾರಂದ. ಯಾವ ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟು ಅದ್ಭುತವಾಗಿರತಕ್ಕಂತಹ ಶಾಸ್ತ್ರದ, ಪುರಾಣದ, ಇತಿಹಾಸದ ಸಂಪ್ರದಾಯಗಳು ಎಲ್ಲವೂ ಇದ್ದಾಗ ಈ ಧೈರ್ಯದಿಂದ ನೀನು ಮಾತನಾಡಲಿಕ್ಕೆ ಕಲಿತಿದ್ದಿ? ನಕನ್ಯಯ ಸಹ ಅಂತನ್ನುವ ಮಾತು ಯಾವ ಶಾಸ್ತ್ರ ಹೇಳಿದೆ? ಯಾವ ಸಂಪ್ರದಾಯ ಹೇಳಿದೆ? ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ. ಕನ್ಯೆಯಿಂದ ಏನೂ ಪ್ರಯೋಜನ ಇಲ್ಲ ಅಲ್ಲ, ಕನ್ಯೆಯಿಂದ ಎಲ್ಲರಿಗೂ ಪ್ರಯೋಜನ ಇದೆ. ಈ ಹುಡುಗ ತಾನು ಯಾವ ಕುಲದಲ್ಲಿ ಹುಟ್ಟಿದ್ದಾನೆ, ಆ ಒಂದು ಕುಲವನ್ನ ಮಾತ್ರ ಉದ್ಧಾರ ಮಾಡುವ ಶಕ್ತಿ ಅವನಿಗಿದೆ. ತಾನು ಸರಿಯಾಗಿ ತನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಸತ್ಕರ್ಮಗಳನ್ನ ಮಾಡಿ, ತಾನು ಪ್ರಾಮಾಣಿಕನಾಗಿದ್ದು ಭಗವದ್ಭಕ್ತನಾಗಿ ಪರೋಪಕಾರವನ್ನ ಮಾಡತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಅನಿಸಿಕೊಂಡ ಅಂದ್ರೆ ತಾನೂ ಉದ್ಧತನಾಗ್ತಾನೆ. ತನ್ನ ತಂದೆ, ಪಿತಾಮಹ, ಪ್ರಪಿತಾಮಹ, ಕುಲದಲ್ಲಿ ಹುಟ್ಟಿದ ಎಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಆದರೆ ಕನ್ಯೆಗೆ ಇರತಕ್ಕಂತಹ ಸೌಭಾಗ್ಯ ಅಂದ್ರೆ ತಾನು ಒಂದು ಕುಲದ ಉದ್ಧಾರ ಮಾಡೋದಿಲ್ಲ, ಎರಡು ಕುಲಗಳ ಉದ್ಧಾರ ಮಾಡ್ತಾಳೆ. ತಾನು ಹುಟ್ಟಿದ ಕುಲ, ತಾನು ಯಾವ ಮನೆತನಕ್ಕೆ ಸೇರ್ತಾಳೋ ಆ ಕುಲ. ಕನ್ಯೋದಿತಾ ಬತ ಕುಲದ್ವಯತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುತೋಹಂ ಧೀಪೂರ್ವಕಂ ರಶನಕೆ ಪ್ರತಿಪಾದಯಾಮಿ. ಅವನಂತಾನೆ, ಕನ್ಯೋದಿತಾ ಬತ ಕುಲದ್ವಯತಾರಿಣೀತಿ. ಎರಡೂ ವಿಧವಾದ ಕುಲಗಳ ಉದ್ಧಾರವನ್ನ ಮಾಡಬೇಕು, ಕನ್ಯಾ ಮಾಡಬೇಕು. ತಾನು ಸರಿಯಾಗಿ ತನ್ನ ಧರ್ಮವನ್ನ ಪರಿಪಾಲನೆ ಮಾಡಿದರೆ, ತಾನು ಸಚ್ಚಾರಿತ್ರ ಸಂಪನ್ನಳಾದರೆ, ಉತ್ತಮವಾದ ನಡತೆ ಇದ್ದರೆ, ತನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕಲಿಸಿ ಧರ್ಮದ ಪರಂಪರೆಯನ್ನು ಮುಂದುವರಿಸುವುದರೊಳಗೆ ತನ್ನ ದೊಡ್ಡದಾದ ಭಾಗವನ್ನ ತೆಗೆದುಕೊಂಡದ್ದೇ ಆದರೆ, ತಾನು ಯಾವ ಕುಲದಲ್ಲಿ ಹುಟ್ಟಿರ್ತಾಳೋ ಆ ಕುಲಕ್ಕೂ ಕೀರ್ತಿಯನ್ನು ತರ್ತಾಳೆ, ಆ ಕುಲದ ಉದ್ಧಾರವನ್ನೂ ಮಾಡ್ತಾಳೆ. ಅಕಸ್ಮಾತ್ ತಾನೇನಾದರೂ ತಪ್ಪು ಕೆಲಸ ಮಾಡಿದರೆ ಕಲಂಕ ತರುವುದಕ್ಕೂ ಕಾರಣಳಾಗ್ತಾಳೆ. ಅದರಂತೆ ತಾನು ಯಾವ ಕುಲಕ್ಕೆ ಸೇರ್ತಾಳೆ ಅಂತಹ ಗಂಡನ ಕುಲಕ್ಕೂ ಕೂಡ ಉತ್ತಮವಾದ ಕೀರ್ತಿಯನ್ನ ತರುವಂತಹ ದೊಡ್ಡವಾದ ಭಾಗ್ಯ ಕನ್ನಿಕೆಗೆ ಇದೆ. ನಕನ್ಯಯಾರ್ಥ ಅಂತ ಹೇಳುವ ಧೈರ್ಯ, ಸಾಹಸ ಯಾಕೆ ಮಾಡ್ತಾ ಇದ್ದಿ ಅಂತಂತಾನೆ ತಂದೆ. ಇದು ಸರ್ವಥಾ ಸರಿಯಾದದ್ದಲ್ಲ. ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ಹೊತ್ತುಕೊಂಡಂಥವಳು ನೀನು. ಆದ್ದರಿಂದ ಸರ್ವಥಾ ಆ ಬಕಾಸುರನ ಬಾಯಿಗೆ ನಿನ್ನನ್ನು ಕೊಡುವುದಕ್ಕೆ ನಾನು ತಯಾರಿಲ್ಲ ಎಂಬುದಾಗಿ ಹೇಳ್ತಾ ಇರುವಾಗ ಆ ಬ್ರಾಹ್ಮಣನ ಮುಖದಿಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಆಡಿಸ್ತಾರೆ. ಕನ್ಯೋದಿತಾವತ ಕುಲದ್ವಯ ತಾರಿಣಿ. ಆ ವಿಧವಾಗಿರತಕ್ಕಂತಹ ವೈಶಿಷ್ಟ್ಯ ಇದೆ.
ಕನ್ಯಾದಾನವನ್ನ ಮಾಡತಕ್ಕಂಥದ್ದು ಭಾರೀ ಪುಣ್ಯಕರವಾದದ್ದು ಅಂತ ಮಹಾಭಾರತ ಹೇಳುತ್ತದೆ. ರುದ್ರದೇವರು ಉಪದೇಶ ಮಾಡುವಾಗ ತಿಳಿಸ್ತಾರೆ, ಜನ್ಮಾಂತರದಲ್ಲಿ ಉತ್ತಮವಾದಂತಹ ದಾಂಪತ್ಯ ಜೀವನವನ್ನ ನಡೆಸಬೇಕಾಗಿದ್ರೆ ವಿಧಿಪೂರ್ವಕವಾಗಿ ಸದಕ್ಷಿಣಾಕವಾಗಿ ತನ್ನ ಯೋಗ್ಯತಾನುಸಾರವಾದಂತಹ ವೈಭವದಿಂದ ದಕ್ಷಿಣಾ ದಾನ ಪೂರ್ವಕವಾಗಿ ಕನ್ಯಾದಾನವನ್ನ ಮಾಡಿಕೊಟ್ಟ ಅಂತಂದ್ರೆ ಉತ್ತಮವಾದ ಸೌಭಾಗ್ಯವನ್ನ ಪಡೆದುಕೊಳ್ತಾನೆ ಎಂಬುದಾಗಿ ಮಹಾಭಾರತ ತಿಳಿಸ್ತದೆ. ಆದರೆ ಕನ್ಯಾದಾನ ಮಾಡುವಾಗ ಇನ್ನಿತರ ದಾನಗಳನ್ನ ಮಾಡಿದಾಗ ನಮಮ ಅಂತ ಹೇಳಿದ ಹಾಗೆ ಇಲ್ಲಿ ನಮಮ ಅಂತ ಹೇಳೋದಿಲ್ಲ. ಬಂಗಾರವನ್ನ ಕೊಟ್ಟಾಗ ಇಟ್ಕೊಂಡಿದ್ರಿ, ಅಕಸ್ಮಾತ್ ನನಗೇನಾದ್ರೂ ಮದುವೆ ಸಂದರ್ಭದೊಳಗೆ ಕಡಿಮೆ ಬಿದ್ರೆ ನನ್ನ ಮಗನ ಮದುವೆಯೊಳಗೆ ಮತ್ತೆ ಕೊಟ್ಟಿರಂತೆ ಅಂತ ಅನಬಾರದು. ಕೊಟ್ರೆ ಕೃಷ್ಣಾರ್ಪಣ, ಮುಗದೆ ಹೋಯ್ತು. ನಮಮ ಅಂತ ಅನ್ಬೇಕು. ಇನ್ಯಾವುದೋ ದಾನವನ್ನ ಕೊಟ್ಟು ಮತ್ತೆ ಅದನ್ನ ತಿರುಗಿ ತೆಗೆದುಕೊಳ್ಳುವಂತಹದ್ದಿಲ್ಲ. ದತ್ತಾಪಹಾರ ಅಂತನ್ನೋದು ಬಹಳ ದೊಡ್ಡದಾಗಿರತಕ್ಕಂತಹ ದೋಷ. ಅಜ್ಞಾನಪೂರ್ವಕವಾಗಿ ಆದಾಗಲೂ ಕದಾಚಿತ್ ಅದನ್ನ ಕ್ಷಮಿಸಿದರೆ ಪರವಾಗಿಲ್ಲ, ಕ್ಷಮಿಸದೇ ಇದ್ರೆ ಅದೂ ದೊಡ್ಡ ಅಪರಾಧವಾಗ್ತದೆ. ಮೃಗ ಎಂಬಂತಹ ರಾಜ ಬೇಕಾದಷ್ಟು ಗೋದಾನಗಳನ್ನು ಮಾಡ್ತಾ ಮಾಡ್ತಾ ಇರ್ತಾನೆ. ಯಾವುದೋ ಒಂದು ಆಕಳು ಕೈ ತಪ್ಪಿ ಒಬ್ಬನ ಕಡೆ ಕೊಟ್ಟದ್ದು ಅದು ಪುನಃ ಇವನ ಗೋಶಾಲೆಯಲ್ಲಿ ಬಂದು ನಿಂತು ಬಿಡುತ್ತದೆ. ಅದು ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಬಿಡ್ತಾನ. ಇಬ್ಬರು ಜಗಳಾಡ್ತಾರೆ, ಇದು ನನಗೆ ಕೊಟ್ಟದ್ದು, ಇದು ನನಗೆ ಕೊಟ್ಟದ್ದು ಅಂತ. ಅದಕ್ಕೆ ಯಾಕಪ್ಪ 1/10 ಆಕಳ ಬೇರೆ ಕೊಡ್ತೇನೆ ಅಂತಂದ್ರೆ ಕೇಳುವುದಿಲ್ಲ ಅವರು ಕೇಳಿ ಕ್ಷಮಾ ಮಾಡಿದ್ರೆ ದೇವರು ಕ್ಷಮಾ ಮಾಡ್ತಿದ್ದ. ಆದರೆ ಅವರಿಗೆ ಅಸಮಾಧಾನಕ್ಕೆ ಕಾರಣ ಆಯ್ತು. ಕೊಟ್ಟದ್ದನ್ನ ಮತ್ತೆ ತಿರುಗಿ ತೆಗೆದುಕೊಂಡಂತೆ ಆಯ್ತು. ಅಜ್ಞತ್ವಾದ್ ಅಲ್ಪಶಕ್ತಿತ್ವಾತ್ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ. ಅಜ್ಞಾನಪೂರ್ವಕವಾಗಿ ಆದರೂ ಕದಾಚಿತ್ತದು ಪಾಪವನ್ನ ತಂದು ಕೊಡುತ್ತದೆ ಕ್ಷಮಾ ಮಾಡದೇ ಇದ್ರೆ. ಹೀಗಾಗಿ ಅವನು ಓತಿಕಾಟಾಗಿ ಬೀಳಬೇಕಾಯ್ತು ಕೃಷ್ಣಾವತಾರ ಆಗುವವರೆಗೆ, ದ್ವಾಪರ ಯುಗದವರೆಗೆ. ಅಂತಹ ಮಹಾದೋಷ ಇದೆ ದತ್ತಾಪಹಾರ. ಹೀಗಾಗಿ ಅದು ಬರಬಾರದು ಅನ್ನೋದಕ್ಕೆ ಕೊಟ್ಟ ತಕ್ಷಣ ನಮ್ಮಮ್ಮ ನನ್ನದಲ್ಲ ಅಂತ ಖಾತ್ರಿ ಮಾಡಿಬಿಡ್ಬೇಕು. ಆದರೆ ಕನ್ಯಾದಾನದಲ್ಲಿ ಹಾಗಲ್ಲ. ಮಗಳನ್ನ ಕೊಟ್ಟರೂ ಕೂಡ ಮಗಳಿನ ಮೇಲೆ ಇರುವ ಅಧಿಕಾರ ತಂದೆಗೆ ಹೋಗುವುದಿಲ್ಲ. ನಮಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಮ ಅಂತ ಹೇಳಿ ಏನೂ ಸಂಬಂಧ ಇಲ್ಲ ಅಂತ ಇಟ್ಟುಕೊಳ್ಳೋ ಹಾಗಿಲ್ವೇ ಇಲ್ಲ. ಮತ್ತೆ ಆಷಾಢ ಮಾಸ ಬಂದ್ರೆ ಬರಬೇಕು, ಶ್ರಾವಣ ಮಾಸಕ್ಕೆ ಬರಬೇಕು, ಬಾಳಂತನಕ್ಕೆ ಬರಬೇಕು, ಬೇಕಾದಷ್ಟು ಸಂಬಂಧ ಇದೆ. ಕೊನೆಯವರೆಗೂ ಕೂಡ ಸಂಬಂಧ ಇದ್ದೇ ಇದೆ. ಇನ್ನು ಉಳಿದ ಎಲ್ಲಾ ಹೊತ್ತಿಗೂ ಎಲ್ಲಾ ಮರೆತು ಅವರಿಗೆ ಸೇವೆ ಮಾಡ್ಲಿಕ್ಕೆ ಯಾರೂ ಇರೋದಿಲ್ಲ, ವಯಸ್ಸಾಗಿದೆ ಅಂತಂದ್ರೂ ಕೂಡ ಅದನ್ನೆಲ್ಲ ಮರೆತಿರ್ತಾರೆ. ಆದ್ರೆ ಪರದೇಶಕ್ಕೆ ಹೋದಾಗ ಬಾಳಂತನ ಮಾಡಿಕೊಳ್ಳೋ ಸಂದರ್ಭ ಬಂದ್ರೆ ಮಾತ್ರ ಶತಾಯಗತಾಯ ಮಾಡಿ ವೀಸಾ ಕೊಡಿಸಿ ಅತ್ಯಂತ ಪ್ರೀತಿಯಿಂದ ಉದ್ದ ಪತ್ರ ಬರೆದು ಕರೆಸಿಕೊಳ್ತಾರೆ. ಇರ್ಲಿ, ತಾತ್ಪರ್ಯ ನಮಮ ಅಂತ ಹೇಳಲಿಕ್ಕಾಗುವುದಿಲ್ಲ. ಆ ವಿಧವಾಗಿರತಕ್ಕಂತಹ ವಿಶಿಷ್ಟವಾದ ಕ್ರಮದ ದಾನ ಅದು ಎರಡೂ ಕುಲದ ಉದ್ಧಾರಕ್ಕೆ ಕಾರಣವಾಗತಕ್ಕಂತಹ ದೊಡ್ಡದಾದಂತಹ ಒಂದು ವ್ಯಕ್ತಿತ್ವವನ್ನ ಪಡೆದುಕೊಂಡು ಹುಟ್ಟಿದಂತಹ ಜನ್ಮ ಅದು. ಆ ರೀತಿಯಾಗಿ ತಿರಸ್ಕಾರದ ಭಾವನೆಯಿಂದ ಕಾಣಬೇಡಿ ಎಂಬುದಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಆದರೆ ಇಷ್ಟನ್ನೇ ತಿಳಿದುಕೊಂಡು ತಮ್ಮ ಬೆನ್ನನ್ನ ತಾವು ಚಪ್ಪರಿಸಿಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಹೇಗಿದ್ರೆ ಕುಲದ್ವಯ ತಾರಿಣಿ ಆಗ್ತಾರೆ ಅನ್ನೋದನ್ನ ತಿಳಿದುಕೊಳ್ಬೇಕು. ಎರಡೂ ವಿಧವಾದ ಕುಲಗಳಿಗೆ, ಒಂದು ಕುಲದಲ್ಲಿ ನಾನು ಹುಟ್ಟಿದ್ದೇನೆ, ಇನ್ನೊಂದು ಕುಲಕ್ಕೆ ನಾನು ಹೋಗಿದ್ದೇನೆ ಅನ್ನೋ ಮಾತ್ರಕ್ಕೆ ಅವುಗಳೆರಡರದ್ದು ಉದ್ಧಾರ ಆಯ್ತು ಅಂತ ಯಾರೂ ತಿಳ್ಕೋಬಾರದು. ತಮ್ಮನ್ನೇ ತಾವು ಅವತಾರ ಪುರುಷರು ಅಂತ. ತಾವು ಹೇಗಿರಬೇಕೋ ಹಾಗಿದ್ದಾಗ ಮಾತ್ರ ಉದ್ಧಾರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಇಲ್ಲದೆ ಇದ್ರೆ ಇಲ್ಲ. ಅದನ್ನೂ ಮಹಾಭಾರತ ಹೇಳುತ್ತದೆ. ಅದನ್ನೂ ಉಮಾದೇವಿಯರು ಹೇಳ್ತಾರೆ, ದ್ರೌಪದಿ ದೇವಿಯರು ಹೇಳ್ತಾರೆ, ಸೀತಾದೇವಿ ಉಪದೇಶ ಮಾಡ್ತಾಳೆ. ಸಾವಿರ ಜನ ಇತಿಹಾಸ ಪುರಾಣಗಳಲ್ಲಿರತಕ್ಕಂತಹ ಮಹಾ ಸ್ತ್ರೀಯರು ತಾವು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದ್ದಾರೆ. ಆ ಒಂದು ಮಾರ್ಗದಲ್ಲಿ ಸರಿಯಾಗಿ ನಡೆದಾಗ ಮಾತ್ರ ನಿಜವಾದ ರೀತಿಯಲ್ಲಿ ಎರಡೂ ಕುಲಗಳ ಉದ್ಧಾರವನ್ನ ಮಾಡತಕ್ಕಂತಹ ಯೋಗ್ಯತೆಯನ್ನ ಪಡೆದುಕೊಳ್ತಾರೆ.